ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಒಂದು ಪುಸ್ತಕದ ಕುರಿತಾಗಿ ನಾನು ಮಾತಾಡಿದ್ದೆ. ಸಾಕಷ್ಟು ವಾರಗಳು ಮಾತಾಡ್ತಾ ಬಂದೆ. ಫಸ್ಟ್ ಇಯರ್ ಆದ್ದರಿಂದ ಮತ್ತೆ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿ ನಾನು ಅದನ್ನು ಒಂದು ಅಂಶವನ್ನು ಬಿಟ್ಟಿದ್ದೆ. ಅದ್ರ ಬಗ್ಗೆ ನಾನು ಪ್ರವೇಶ ಮಾಡ್ತೀನಿ. ಒಂದು ಅಂಶ, ಲಾಸ್ಟ್ನೇ ಅಂಶ, ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ, ಸ್ಪಿರಿಚುವಲ್ ಪವರ್ ಅಂದರೆ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ನಾನು ಮಾತಾಡಿದ್ದೀನಿ. ಉಳಿದಿದ್ದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪುರುಷೋತ್ತಮಾಂಜಿಯವರು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಶಕ್ತಿಶಾಲಿ ವ್ಯಕ್ತಿತ್ವ ಅಂದರೆ ಸುಮ್ಮನೆ ರೂಪಗೊಳ್ಳಲ್ಲ, ಅದಕ್ಕೆ 4 ಅಂಶಗಳು ಬೇಕು ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಅದರಲ್ಲಿ ಒಂದನೇದು ಶಾರೀರಿಕ ಶಕ್ತಿ, ಎರಡನೇದು ಬೌದ್ಧಿಕ ಶಕ್ತಿ, ಮೂರನೇದು ನೈತಿಕ ಶಕ್ತಿ, ನಾಲ್ಕನೇದು ಆಧ್ಯಾತ್ಮಿಕ ಶಕ್ತಿ. ಯಾವುದ್ಯಾವುದು? ಶಾರೀರಿಕ ಶಕ್ತಿ, ಬೌದ್ಧಿಕ, ನೈತಿಕ ಶಕ್ತಿ. ಶಾರೀರಿಕ ಅಥವಾ ದೈಹಿಕ ಶಕ್ತಿ, ಶರೀರಕ್ಕೆ ಸಂಬಂಧಪಟ್ಟ ಶಕ್ತಿ. ಎರಡನೇದು ಬೌದ್ಧಿಕವಾಗಿ ಬುದ್ಧಿಗೆ ಸಂಬಂಧಪಟ್ಟ ಶಕ್ತಿ. ಮೂರನೇದು ನೈತಿಕ ಶಕ್ತಿ. ಇವಾಗ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ನೈತಿಕ ಮೌಲ್ಯಗಳು ಗೊತ್ತಿರಲ್ಲ. ನಾನು ಬಂದೆ, ಎಷ್ಟೋ ಜನ ಚಪ್ಪಲಿಯನ್ನು ಹೆಂಗೆ ಬಿಟ್ಟಿದ್ರು ಅಂತ ನೀವಂತಲ್ಲ, ಬೇರೆ ಯಾರು ಗೊತ್ತಿಲ್ಲ, ನೀವಂತ ಬೇರೆ ಗೊತ್ತಿಲ್ಲ. ಚಪ್ಪಲಿಯನ್ನು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹಿಂಗೆ ಬಿಟ್ಬಿಡ್ಬೇಕು. ಅದು ಏನು ಕಾಮನ್ ಸೆನ್ಸ್, ಅದು ನೈತಿಕ ಮೌಲ್ಯ. ಚಪ್ಪಲಿ ಹೆಂಗೆ ಬಿಡಬೇಕು? ಸಾಲಾಗಿ ಬಿಡಬೇಕು ಅಥವಾ ಸೈಡಿಗೆ ಬಿಡಬೇಕು, ಎದುರಿಗೆ ಬಿಟ್ಟರೆ ಅಥವಾ ಯಾರು ಹೊರಗೆ ಹೋಗ್ತಾರೆ. ಅದೊಂದು ನೈತಿಕ ಮೌಲ್ಯ ಅಲ್ಲ. ಭಾಳ ಜನ ಬೈತಿರ್ತಾರೆ, ಅವನಿಗೆ ಕಾಮನ್ ಸೆನ್ಸೇ ಇಲ್ಲಪ್ಪ ಅಂತ. ಸರಿ ಬೈತಿರ್ತಾರೆ ಅಲ್ವಾ? ಸಾಮಾನ್ಯ ಜ್ಞಾನ ಇಲ್ಲ, ಪ್ರಜ್ಞೆ ಇಲ್ಲ ಅಂತ ಬೈತಾ ಇರ್ತಾರೆ ಅಲ್ವಾ? ಅದು ನೈತಿಕ ಮೌಲ್ಯ. ಕಾಲೇಜ್ಗೆ ಒಂದು ಡ್ರೆಸ್ ಸೆನ್ಸ್ ಇರ್ಬೋದು, ಟೈಮ್ ಸೆನ್ಸ್ ಇರ್ಬೋದು, ಅದು ನೈತಿಕ ಮೌಲ್ಯ ಅಲ್ವಾ? ಯಾವ ಅಂತ ಹೇಳ್ತಾರೆ, ಸರಿಯಾಗಿ ಬೈತಾರೆ ಲೆಕ್ಚರ್ಸ್ ಅಲ್ವಾ? ನೈತಿಕ ಮೌಲ್ಯ. ಆಮೇಲೆ ನಾಲ್ಕನೇದು ಯಾವುದು? ಆಧ್ಯಾತ್ಮಿಕ ಶಕ್ತಿ. 4 ಶಕ್ತಿಗಳನ್ನು ರಿಪೀಟ್ ಮಾಡಿ ದಯವಿಟ್ಟು. ಯಾರಾದರೂ ಹೇಳಿ. ಆಧ್ಯಾತ್ಮಿಕ. ಈ 4 ಶಕ್ತಿಗಳು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಪರಿಪೂರ್ಣವಾಗಿ ಇದ್ರೆ ಮಾತ್ರ ಅವನು ಸಮರ್ಥ ವ್ಯಕ್ತಿ ಅಂತ ಅನಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಂಥ ಪುಸ್ತಕ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ. ಯಾವ ಪುಸ್ತಕ? ಜೋರಾಗಿ ಹೇಳ್ರಿ.